ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ಚಾನಲ್ನಲ್ಲಿ ಯಾವ ಮನೆ ತೋರಿಸ್ತಾ ಇದೆ ಅಂದರೆ ಚಿಕ್ಕಬಾಣವರ ಎಡಿಫೈ ಸ್ಕೂಲ್ ಹತ್ರ. ಎಡಿಫೈ ಸ್ಕೂಲು ಇಲ್ಲ ಅಂದರೆ ನಿಮಗೆ ಆಚಾರ್ಯ ಕಾಲೇಜ್ ರೋಡ್, ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜು, ಆಚಾರ್ಯ ಮೆಡಿಕಲ್ ಕಾಲೇಜು, ಆ ರೋಡಲ್ಲಿ ಇರೋ ಒಂದು ಮನೆನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು 20x40 ಟೋಟಲ್ 800 ಸ್ಕ್ವೇರ್ ಫೀಟು. ಸೌತ್ಗೆ ರೋಡ್ ಇದೆ, ಆಮೇಲೆ ಬ್ಯಾಕ್ ಸೈಡು 40 ಸ್ಕ್ವೇರ್ ಫೀಟ್ ಇದೆ. ಸೌತ್ಗೆ ರೋಡು, ಆಮೇಲೆ ಇದು ಸೌತ್ ಸೈಟು, ಈಸ್ಟ್ಗೆ ಡೋರ್ ಇದ್ದಾವೆ. ಸೊ ಪಕ್ಕ ವಾಸ್ತು ಇದೆ. ಸೊ ಬನ್ನಿ ನೋಡೋಣ. ನೆಕ್ಸ್ಟು ನೋಡಿ ತೋರಿಸ್ತಾ ಇದ್ದೀನಿ. ಮನೆ ಮುಂದೆ 30 ಫೀಟ್ ರೋಡ್ ಇದೆ. ಸ್ಟಿಲ್ ಏನು ಕಾಂಕ್ರೀಟ್ ರೋಡ್ ಏನಾಗಿಲ್ಲ, ಇನ್ನೂ ಮಣ್ಣು ರೋಡ್ ಇದೆ. ಸೊ ಆದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಏರಿಯಾ ಚೆನ್ನಾಗಿದೆ, ಡೆವಲಪ್ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲೂ ಲೈಟಾಗಿ POP ಮಾಡಿ ದೊಡ್ಡದಾದ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ದೊಡ್ಡ ಗಾಡಿ ಆದರೂ ನಿಲ್ಲಿಸ್ಕೊಬೋದು. ಜಸ್ಟ್ ಫ್ರೆಂಡ್ಸ್, ಈ ಬಿಲ್ಡಿಂಗಿಂದ ಮೇನ್ ರೋಡ್ಗೆ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಅಲ್ಲೇ ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. ಇನ್ನೂ ಸ್ವಲ್ಪ ಕೆಲಸ ವರ್ಕಿಂಗ್ ನಡೀತಾ ಇತ್ತು. ಆಲ್ಮೋಸ್ಟ್ ನಾನು ಈ ವಿಡಿಯೋ ಬಿಡೋ ಅಷ್ಟೊತ್ತಿಗೆ ಕೆಲಸ ಎಲ್ಲ ಆಗೋಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಸೈಡಿಂದ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಗೇಟ್ ಕೂಡ ಅಲ್ಟಿಮೇಟ್, ಅಂದರೆ ನಂಬರ್ 1 ಕ್ವಾಲಿಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಗ್ಯಾಸ್ ಪ್ರೊವಿಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಬನ್ನಿ ನೆಕ್ಸ್ಟು ನೋಡಿ, ಇದು ಪ್ಯಾಸೇಜು ಆಲ್ಮೋಸ್ಟು 3 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಆಮೇಲೆ ಫಸ್ಟ್ ಫ್ಲೋರಿಂದ ಒಂದು ಡೂಪ್ಲೆಕ್ಸ್ ಮನೆನ ಪ್ರೊವೈಡ್ ಮಾಡಿದ್ದಾರೆ. ಯಾರ್ಯಾರು ಡೂಪ್ಲೆಕ್ಸ್ ಮನೆ ಬೇಕು ಅನ್ನೋರು 100% ಈ ಏರಿಯಾದಲ್ಲಿ, ಅದರಲ್ಲೂ ಈ ಏರಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡೋರು, ಚೂಸ್ ಮಾಡೋರು ಬಂದು ನೋಡಿ. ಈ ಮನೆ ನಿಮಗೆ ಇಷ್ಟ ಆಗ್ಬೋದು, ಆಮೇಲೆ ಬೇಕಾದ್ರೆ ನೀವು ಬೈ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ BHK ಮನೆ ತೋರಿಸ್ತೀನಿ. ಪ್ರತಿಯೊಂದು ಮನೆಗೂ, ಅಂದರೆ ಡೂಪ್ಲೆಕ್ಸ್ ಮನೆಗೂ ಇದಕ್ಕೂ ಇಂಟೀರಿಯರ್ ಎಲ್ಲ ಆಗಿದೆ. ವಾರ್ಡ್ರೋಬ್ಸ್ ಕೂಡ ಆಗಿದ್ದಾವೆ, ಆಮೇಲೆ ಕಿಚನ್ ವಾರ್ಡ್ರೋಬ್ಸು ಆಗಿದ್ದಾವೆ. ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು TV ಕ್ಯಾಬಿನೆಟು, ಸಿಂಪಲ್ ಆದ TV ಕ್ಯಾಬಿನೆಟ್ ಇದೆ. ಗ್ರಾನೈಟ್, ಅಂದರೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಸ್ವಲ್ಪ ಲೈಟಾಗಿ ಬ್ರೌನ್ ಮಿಕ್ಸ್ ಇರೋ ಗ್ರಾನೈಟ್ಸ್ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಯಾರ್ಯಾರು ಇವಾಗ ನನಗೆ ಜಾಸ್ತಿ ಬಾಡಿಗೆ ಕೊಡೋಂಗೆ ಬೇಡ, ಡೂಪ್ಲೆಕ್ಸ್ ಮಾತ್ರ ಬೇಕು ಅನ್ನೋರು ಒಂದು ಸಿಂಗಲ್ BHK ಬಾಡಿಗೆ ಕೊಟ್ಕೊಂಡು ಇನ್ನೊಂದು ಡೂಪ್ಲೆಕ್ಸ್ನ ನೀವು ಯೂಸ್ ಮಾಡ್ಬೋದು. ಫ್ಯಾಮಿಲಿ ದೊಡ್ಡದಾಗಿದ್ದರೆ 100% ಅವ್ರಿಗೆ ಈ 2040ಯಲ್ಲಿ ಏನು 800 ಸ್ಕ್ವೇರ್ ಫೀಟ್ ಇದೆಯಲ್ಲ, ತುಂಬಾ ದೊಡ್ಡದಾಗಿರೋ ಮನೆ ಅವೈಲೇಬಲ್ ಇದೆ ಈ ಇದರಲ್ಲಿ, ಡೂಪ್ಲೆಕ್ಸಲ್ಲಿ. ಸೊ ನಿಮಗೆ ದೊಡ್ಡ ಫ್ಯಾಮಿಲಿ ಆದರೆ 100% ವರ್ತ್ ಅನಿಸುತ್ತೆ ಈ ಮನೆ. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಅಡುಗೆ ಮನೆ ಪ್ಲಸ್ ಇದು ದೇವ್ರ ಮನೆ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಸಿಂಪಲಾಗಿ ವುಡನ್ನಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಬೆಡ್ರೂಮ್ನಲ್ಲೂ ಅಷ್ಟೇ ಫ್ಲೋರಿಂಗ್ ಗ್ರಾನೈಟ್ಸ್ ಕೊಟ್ಟಿದ್ದಾರೆ. ಸುತ್ತ ಅದಕ್ಕೂ ನೀಟಾಗಿ ಏನು ಬಾರ್ಡರಲ್ಲಿ ಏನು ಒದ್ದೆ ಆಗಬಾರ್ದು ಅಂತ, ನೆಲ ಒರೆಸ್ಬೇಕಾದ್ರೆ ಒದ್ದೆ ಆಗಬಾರ್ದು ಅಂತ ಅದನ್ನು ಬಾರ್ಡ್ರಲ್ಲಿ ಇದನ್ನು ಕೊಟ್ಟಿದ್ದಾರೆ. ಗಾಳಿ ಬೆಳಕು ಸೂಪರಾಗಿದೆ, ನೋಡ್ತಾ ಇರ್ಬೋದು ನೀವು. ಬನ್ನಿ ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿರೋ ಡೂಪ್ಲೆಕ್ಸ್ ಮನೆನ ತೋರಿಸ್ತೀನಿ ನಿಮಗೋಸ್ಕರ. ಪಾರ್ಕಿಂಗಲ್ಲಿ ನೀವು ಆರಾಮಾಗಿ ಒಂದು ಕಾರು, ಒಂದು 4 ಬೈಕ್ ನಿಲ್ಲಿಸ್ಕೊಬೋದು.
ನೋಡಿ ಫ್ರೆಂಡ್ಸ್, ಈಗ ಈ ಥರ ಮೆಟ್ಲು ನಾನು ನನ್ನ ಈ ಇದರಲ್ಲಿ ಎಲ್ಲೂ ಯಾವ ಥರ ನೋಡಿರಲಿಲ್ಲ ಯಾವ ಮನೆಯೂ. ಯಾಕಂದರೆ 5 ಫೀಟ್ ಮೆಟ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು 5 ಫೀಟ್ ಮೆಟ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾನು ಈ ಥರ ಯಾವುದೇ ಮನೆಯಲ್ಲೂ ಈ 5 ಫೀಟಲ್ಲಿ ಮೆಟ್ಲು ಕೊಟ್ಟಿರೋದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಬನ್ನಿ ನೋಡಿ, ಇದು ಪ್ಯಾಸೇಜ್ ಕೂಡ ಒಂದು 3 ಫೀಟ್ ಇದೆ. ನಾರ್ಮಲ್ ಕೆಳಗಡೆ ಹೆಂಗಿದೆಯೋ ಆ ಥರ 3 ಫೀಟ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಟೀ ಕುಡ್ನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಟೀ ಕುಡ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ನೋಡಿ, ಮೇನ್ ಡೋರ್ಗೆ ಸುತ್ತ ಕಾಲಮ್ನ ಪ್ರೊವೈಡ್ ಮಾಡಿದ್ದಾರೆ ವುಡನಲ್ಲಿ. ಅಪ್ ಟು ರೂಫ್ವರೆಗೂ ಇದು ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 2x4 ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕಿನ್ನೂ ಪಾಲಿಷ್ ಆಗಬೇಕಾಯಿತು ಫ್ರೆಂಡ್ಸ್. ಇದನ್ನು ಬಾಗಿಲಿಗೆ ಡೋರ್ಗೆ ಇನ್ನೂ ಪಾಲಿಷ್ ಆಗಬೇಕು. ಸೊ ಈ ಪಾಲಿಷ್ ಆದರೆ ಇನ್ನೂ ಅಲ್ಟಿಮೇಟ್ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಆಪೋಸಿಟಲ್ಲಿ ಬುದ್ಧನ ಸ್ಟ್ಯಾಚು ಕೊಟ್ಟಿದ್ದಾರೆ. ಅದೊಂಥರ ಸ್ವಲ್ಪ ಒಳ್ಳೆ ಒಂಥರ ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ. ನೋಡಿ, ದೇವ್ರ ಮನೆ ಆಪೋಸಿಟ್ ಕಾಣಿಸ್ತಾ ಇರೋದು ಇದು TV ಕ್ಯಾಬಿನ್. ಪ್ಲಸ್ ಬ್ಯಾಕ್ ಸೈಡು ದೇವ್ರ ಮನೆ. ಫ್ಲೋರಿಂಗ್ ಇಲ್ಲೂ ಕೂಡ ಗ್ರಾನೈಟ್ನ ಕೊಟ್ಟಿದ್ದಾರೆ. ಕೆಳಗಡೆ ಫ್ಲೋರಿಂಗು ಬ್ಲ್ಯಾಕ್ ಆ್ಯಂಡ್ ಮಿಕ್ಸ್ ಲೈಟ್ ಬ್ರೌನ್ ಮಿಕ್ಸ್ ಇತ್ತು. ಇಲ್ಲಿ ವೈಟ್, ಫುಲ್ ವೈಟ್ ಇದೆ. ಇದು ಏನಂದರೆ ಇದ್ರ ಕ್ವಾಲಿಟಿಯಲ್ಲಿ ನಂಬರ್ 1. ಯಾಕಂದರೆ ನಾನು ಕೇಳಿದ್ದೀನಿ, ಆಲ್ಮೋಸ್ಟ್ ಇದು ರೇಟ್ ಬಂದ್ಬಿಟ್ಟು 150 ರೇಂಜಲ್ಲಿ ಇದೆ. ಅಂದರೆ ಒಂದು ಅಡಿಗೆ 150 ರೇಂಜಲ್ಲಿದೆ ಈ ಗ್ರಾನೈಟು. ಸೊ ಸ್ವಂತಕ್ಕಲ್ವಾ, ಅದಕ್ಕೆ ಸ್ವಲ್ಪ ಇನ್ನೂ ಕ್ವಾಲಿಟಿದು ಹಾಕೋಣ ಅಂತ ಓನರು ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೋಸ್ಕರ. ನೋಡಿ, ಇದು TV ಕ್ಯಾಬಿನ್ ರೈಟ್ ಸೈಡ್ ಸ್ವಲ್ಪ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಏನಾದರೂ ನೀವು ಇಟ್ಕೊಬೋದು. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಕಮ್ ಟು ಕಿಚನ್ ರೂಮ್. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ ಕಿಚನ್ ರೂಮು ದೊಡ್ಡದಾಗಿ ಇದೆ, ಚೆನ್ನಾಗಿದೆ. ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಮಿಡ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ಸೌತ್ ಸೈಡ್ಗೆ 2 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ವುಡನ್ ಕಿಟಕಿ, ನಾಟ್ ಅಲ್ಯೂಮಿನಿಯಂ ಕಿಟಕಿ ಎಲ್ಲ ವುಡನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಕೆಲವೊಂದು ಕಡೆ ಅಲ್ಯೂಮಿನಿಯಂ ಕಿಟಕಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಅದು ಕೂಡ ಓಕೆ, ನಾಟ್ ಇಶ್ಯೂಸು. ಅಂದರೆ ಅದರಲ್ಲೂ ಏನು ಪ್ರಾಬ್ಲಮ್ಸ್ ಇರೋಲ್ಲ. ಬಟ್ ಕ್ವಾಲಿಟಿ ವೈಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಒಬ್ಬೊಬ್ಬರು ವುಡನ್ ಕಿಟಕಿ ಬೇಕು ಅಂತಾರೆ, ಒಬ್ಬೊಬ್ಬರು ಅಲ್ಯೂಮಿನಿಯಂ ಕಿಟಕಿ ಆದರೂ ಓಕೆ ಅಂತಾರೆ. ಸೊ ಅದರಲ್ಲಿ ಇವರು ಈ ಥರ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಬೆಡ್ರೂಮ್ನ ಅಂದರೆ ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆಯಲ್ಲಿ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಹಾಲಿಗೆ ಮಾತ್ರ ಸ್ವಲ್ಪ ಅಲ್ಟಿಮೇಟ್ ಕ್ವಾಲಿಟಿನ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಬೆಡ್ರೂಮ್ನಲ್ಲಿ ಮಾಮೂಲಿ ಕೆಳಗಡೆ ಯಾವ ರೀತಿ ಯೂಸ್ ಮಾಡಿದ್ರು ಆ ರೀತಿಯೇ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ನ ಕೂಡ ಪ್ರೊವೈಡ್ ಮಾಡಿದರು, ಒಂದು ಕಾಮನ್ ಬಾತ್ರೂಮು. ನೆಕ್ಸ್ಟ್ ಬನ್ನಿ, ನೋಡಿ ಒಳಗಡೆ ಡೂಪ್ಲೆಕ್ಸಲ್ಲೂ ಅಷ್ಟೇ ರೈಲಿಂಗ್ಸ್ನ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡಿ ಫ್ರೆಂಡ್ಸ್, ಇದು ಲೆಫ್ಟ್ ಸೈಡಲ್ಲಿ ವುಡನ್ ಟೈಪ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಮಿಕ್ಸ್ ಆಗಿ ವುಡನ್ ಟೈಪ್ನ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಅದು ಕೂಡ ಒಳ್ಳೆ ಲುಕ್ ಕೊಡ್ತಾ ಇದೆ. ಬನ್ನಿ, ಈಗ ಫಸ್ಟ್ ಫ್ಲೋರ್ ಆಯಿತು. ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇತ್ತು. ಇಲ್ಲಿ ಇನ್ನು 2 ಬೆಡ್ರೂಮ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಬೆಡ್ರೂಮ್ನಲ್ಲಿ ಕೂಡ POP ಫಾಲ್ ಸೀಲಿಂಗು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಲೈಟಿಂಗ್ಸ್ ಬಿಟ್ಟಿಲ್ಲ ಹೇಳಬೇಕು ಅಂದರೆ. ಸೊ ಲೈಟಿಂಗ್ಸ್ ಎಲ್ಲ ನೀವು ಬಂದು ನೋಡಿ ತಗೊಳ್ಳೋ ಅಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಆಗೋಗಿರುತ್ತೆ, ಆ ಕೆಲಸನೂ ಮುಗಿದಿರುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ಫ್ಯಾಮಿಲಿ ಕಾಟ್ನ ಇವರೇ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ನೋಡಿ, ಸ್ವಲ್ಪ ಎಲ್ಲ ಗ್ಯಾಪ್ ಬಿಟ್ಟು ನೀಟಾಗಿ
ಸ್ಪೇಷಿಯಸ್ ಆಗಿ ಮಾಡಿ ಫ್ಯಾಮಿಲಿ ಕಾರ್ಡ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆಯಿಂದ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ. ಒಂದೊಂದು ಪಿನ್ ಟು ಪಿನ್ ಜಾಗನೂ ಇವರು ಯೂಸ್ ಮಾಡಿದ್ದಾರೆ, ನೀಟಾಗಿ ಯೂಸ್ ಮಾಡಿದ್ದಾರೆ. ಅದರಿಂದ ಎಲ್ಲೂ ಯಾವುದೇ ಜಾಗನೂ ವೇಸ್ಟ್ ಆಗಿಲ್ಲ. ನೋಡಿ, ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಪ್ಲಸ್ ಕಾಮನ್ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಬೆಡ್ರೂಮ್ನಲ್ಲಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಅಟ್ಯಾಚ್ ಕಮೋಡ್ ವಾಲ್ ಕಮೋಡ್ ಯೂಸ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ ನೋಡಿ, ಕಂಪ್ಯೂಟರ್ ಟೇಬಲ್ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಯೂಟರ್ ಟೇಬಲ್ ಯಾರು ಆಲ್ಮೋಸ್ಟ್ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮು ಜಾಸ್ತಿನೇ ಇದೆ, ಅಂಥವ್ರಿಗೆ ಅಂತ ಹೆಲ್ಪ್ ಆಗಲಿ ಅಂತ ಕಂಪ್ಯೂಟರ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಬುಕ್ಸು ಏನಾದರೂ ಅದಕ್ಕೆ ಸಂಬಂಧಿಸಿದ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಕೂಡ ಅಲ್ಲೊಂದು ಕ್ಯಾಬಿನ್ನು ಡ್ರಾಯರ್ನ ಯೂಸ್ ಮಾಡಿದರು. ಈ ಕಾರ್ಡ್ಸಲ್ಲಿ ಫ್ಯಾಮಿಲಿ ಕಾರ್ಡು, ಕಿಂಗ್ ಸೈಜ್ ಕಾರ್ಡು, ಕ್ವೀನ್ ಸೈಜ್ ಕಾರ್ಡ್ ಅಂತಾರೆ. 3 ಟೈಪ್ ಕಾರ್ಡ್ಸ್ ಇದ್ದಾವೆ. ಅದರಲ್ಲಿ ಫ್ಯಾಮಿಲಿ ಕಾರ್ಡ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಹೊರಗಡೆ ತೋರಿಸ್ತಾ ಇದ್ದೀನಿ. ಇಲ್ಲಿನ್ನೂ ಕಿಟಕಿ ಇನ್ನೂ ಪ್ರೊವೈಡ್ ಮಾಡಿರಲಿಲ್ಲ, ಅದನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಮಾಡಿರ್ತಾರೆ ಆಲ್ಮೋಸ್ಟು. ನೋಡಿ, POP ಒಂದಕ್ಕೊಂದು ಡಿಸೈನ್ ಸೂಪರಾಗಿ ಕಾಣಿಸ್ತವೆ. ಸರ್ಕಲ್ ಟೈಪ್ ಪ್ಲಸ್ ಅಲ್ಲಿ ಸ್ಟಾರ್ ಡಿಸೈನ್ ಸೆಂಟ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿ, ಪ್ರತಿಯೊಂದು ಬೆಡ್ರೂಮು ಏನಿಲ್ಲ ಅಂದರೆ ಆಲ್ಮೋಸ್ಟ್ ಏನೋ 12x12 ಏನೋ ಆ ಥರ ಇದು ಜಾಗ ಇರೋದನ್ನು ಪ್ರೊವೈಡ್ ಮಾಡಿದ್ದಾರೆ ಬೆಡ್ರೂಮ್ಸ್ನ. ನೋಡಿ, ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ ವಾಲ್ ಮೌಂಟೆಡ್ ಕಮೋಡ್ನ ಯೂಸ್ ಮಾಡಿದ್ದಾರೆ. ಶವರು, ಗೀಸರ್ ಪಾಯಿಂಟು, ಆಮೇಲೆ ಸೋಲಾರ್ ಪಾಯಿಂಟು ಎಲ್ಲ ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈಗ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿನ್ನೂ ಒಂದು ಸ್ವಲ್ಪ ವರ್ಕ್ ನಡೀತಾ ಇತ್ತು. ಸೊ ನೋಡ್ಬೋದು ನೀವು, ಇಲ್ಲಿನ್ನೂ ಮೇಲೆ ಏನೋ ಕೆಲಸ ನಡೀತಾ ಇತ್ತು. ಸೊ ನಾನು ನೆಕ್ಸ್ಟ್ ಸೀದಾ ಟಾಪ್ ಹೋಗ್ತೀನಿ, ಟೆರೆಸ್ಗೆ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಟೆರೆಸ್ ತೋರಿಸ್ತಾ ಇದ್ದೀನಿ. ಟೆರೆಸಲ್ಲೂ ಸ್ವಲ್ಪ ಅದು ಇದು ಐಟಮ್ಸ್ನೆಲ್ಲ ಇಟ್ಟಿದ್ದರು, ಇನ್ನೂ ವರ್ಕ್ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ಸುತ್ತ ಡೆವಲಪ್ಮೆಂಟ್ ಆಗಿರೋದು ಮನೆಗಳು ಇರೋದು ಎಲ್ಲ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಏನು ಪ್ಲೇಸ್ ಚಿಕ್ಕಬಾಣವರ ಹತ್ರ ಎಡಿಫೈ ಸ್ಕೂಲ್, ತಮ್ಮೇನಹಳ್ಳಿ ಅಂತ ಬರುತ್ತಲ್ಲ, ಎಡಿಫೈ ಸ್ಕೂಲ್ ಅಲ್ಲಿಗೆ ನಿಯರ್ ಇರೋ ಇದು ಮನೆ. ಇದರ ಸುತ್ತಮುತ್ತ ಪ್ಲೇಸ್ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 4 to 5 ಕಿಲೋಮೀಟರ್ಸ್, ಮ್ಯಾಕ್ಸಿಮಮ್ 4 to 5 ಕಿಲೋಮೀಟರ್ಸು ಹತ್ರ. ಆಚಾರ್ಯ ಸ್ಕೂಲ್ ಇದೆ, ಆಚಾರ್ಯ ಕಾಲೇಜ್ ಇದೆ, ಆಚಾರ್ಯ ಮೆಡಿಕಲ್ ಕಾಲೇಜ್ ಇದೆ, ಸಪ್ತಗಿರಿ ಯೂನಿವರ್ಸಿಟಿ ಇದೆ, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಸಪ್ತಗಿರಿ ಹಾಸ್ಪಿಟಲ್ ಇದೆ, ಆಮೇಲೆ ಹೀರೋ ಸ್ಕೂಲು, ರೆಡ್ ಹಿಲ್ ಸ್ಕೂಲು, ಆಮೇಲೆ ಯಾವುದು ನರ್ಚರ್ ಸ್ಕೂಲು ಮುಂತಾದ ಸ್ಕೂಲ್ಗಳು ಇದ್ದಾವೆ. ಸೊ ಎಜುಕೇಷನ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ನಿಮಗೆ ಬಸ್ ಸ್ಟ್ಯಾಂಡು ತುಂಬಾ ಹತ್ರ ಇದೆ. ಚಿಕ್ಕಬಾಣಾವರ ಬಸ್ ಸ್ಟ್ಯಾಂಡು, ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಬನ್ನಿ, ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 20-40 800 ಸ್ಕ್ವೇರ್ ಫೀಟು ಗ್ರೌಂಡ್ ಫ್ಲೋರ್ ಸಿಂಗಲ್ BHK, ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಇದೆ. ಟೋಟಲ್ 3 ಬೆಡ್ರೂಮ್ಸ್ ಇದೆ. ಆಮೇಲೆ ಪಂಚಾಯತ್ ಖಾತಾ, ತಮ್ಮೇನಹಳ್ಳಿ ನಿಯರು, ಎಡಿಫೈ ಸ್ಕೂಲ್ ಹತ್ರ ನಿಯರ್ ಇದೆ ಈ ಮನೆ. ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಕಮೆಂಟ್ಸ್ ಮಾಡಿ, ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿಗೆ. ಓಕೆ ಬಾಯ್, ಥ್ಯಾಂಕ್ ಯು.